ನಮಸ್ತೆ ಶ್ರೀ ಶೃಂಗೇರಿ ಶಾರದಮ್ಮನವರಿಗೆ ಹಾಗೆ ಶ್ರೀ ಶಂಕರಾಚಾರ್ಯರಿಗೆ ಎರಡೂ ಕೈ ಜೋಡಿಸಿ ನಮಸ್ಕಾರ. ತುಂಬ ಖುಷಿಯಾಗ್ತಾ ಇದೆ ಶೃಂಗೇರಿಯ ಶಾರದಮ್ಮ ಅವರ ದರ್ಶನ ಮಾಡಿಕೊಂಡು. ನಮಸ್ತೆ ಶಾರದಮ್ಮ ಅವರೇ, ಎಲ್ಲ ವೀಕ್ಷಕರೇ ನೀವೆಲ್ಲ ನಮಸ್ಕಾರ ಮಾಡಿಕೊಂಡು ಓಂ ಶ್ರೀ ಶಾರದಾಂಬಾಯ ನಮಃ ಅಂತ ಮನಸ್ಸೊಳಗೆ ಹೇಳ್ಕೊಳ್ಳಿ. ಜೈ ಶ್ರೀ ಶಾರದಾಂಬ. ಓಂ ಶ್ರೀ ಶಾರದಾಂಬಾಯೈ ನಮಃ. ಹಾಗೆ ವೀಕ್ಷಕರೇ, ಅಲ್ಲಿ ಶಿವಲಿಂಗ ಇದೆ, ಹಾಗೆ ಶ್ರೀ ದುರ್ಗಾಂಬ ದೇವರು ಇದ್ದಾರೆ ಈ ಕಲ್ಲಿನ ಶಿಲೆಯ ದೇವಸ್ಥಾನದ ಒಳಗೆ. ಒಂದ್ಸಲ ಸುತ್ತಲೂ ತೋರಿಸ್ತೀನಿ. ಶೃಂಗೇರಿ ಎಲ್ಲರೂ ನೋಡಿದ್ದೀರಾ, ಆದರೆ ಮತ್ತೊಮ್ಮೆ ಮಗದೊಮ್ಮೆ ನೋಡುವಂತಹ ಕ್ಷೇತ್ರ, ಮತ್ತೊಮ್ಮೆ ಮಗದೊಮ್ಮೆ ಬಂದು ದೇವರ ದರ್ಶನ ಮಾಡಿಕೊಂಡು ಪುನೀತರಾಗುವಂತಹ ಕ್ಷೇತ್ರ ಇದು ಶೃಂಗೇರಿ. ಮೊದಲನೇದಾಗಿ ಶ್ರೀ ಶಂಕರಾಚಾರ್ಯರಿಗೂ ಕೂಡ ನಮಸ್ಕಾರ. ಓಂ ಶ್ರೀ ಶಾರದಾಂಬಾಯೈ ನಮಃ. ಓಂ ಶ್ರೀ ಶಾರದಾಂಬಾಯೈ ನಮಃ. ಬನ್ನಿ ಮುಂದಕ್ಕೆ ಹೋಗೋಣ. ಓಂ ಶ್ರೀ ಶಾರದಾಂಬಾಯೈ ನಮಃ. ಶ್ರೀ ಶಾರದಾಂಬ ದೇವಸ್ಥಾನದ ಪ್ರಥಮ ಪೀಠಾಧಿಪತಿಗಳು ಶ್ರೀ ಜಗದ್ಗುರು ಶ್ರೀ ಸುರೇಶ್ವರಾಚಾರ್ಯರು. ನೋಡಿ, ಶ್ರೀ ಸುರೇಶ್ವರಾಚಾರ್ಯರನ್ನು ನೋಡ್ಕೊಳ್ಳಿ. ಶೃಂಗೇರಿ ಪೀಠದ ಮೊದಲ ಪೀಠಾಧಿಪತಿಗಳು ಅಂತ ಕೊಟ್ಟಿದ್ದಾರೆ. ನಮಸ್ತೆ ಶ್ರೀ ಸುರೇಶ್ವರಾಚಾರ್ಯರಿಗೆ. ನೋಡಿ ಕಣ್ಣಲ್ಲಿ ಎಂಥ ತೇಜಸ್ಸು ಅಂತ, ಶಿವನ ತೇಜಸ್ಸಿದೆ ಶಂಕರಾಚಾರ್ಯರ ಥರನೇ. ಓಂ ಶ್ರೀ ಶಾರದಾಂಬಾಯೈ ನಮಃ. ಹಾಗೆ ಶ್ರೀ ವಾಗೀಶ್ವರಿ ವಿದ್ಯಾರಣ್ಯ ದೇವಾಲಯ ಇದು ಬಂದಿದೆ. ಓಂ ಶ್ರೀ ಶಾರದಾಂಬಾಯೈ ನಮಃ. ಓಂ ಶ್ರೀ ಶಾರದಾಂಬಾಯೈ ನಮಃ. ಹಾಗೆ ಇದು ಶಿವನ ದೇವಸ್ಥಾನದ ಹಿಂಭಾಗ. ಶಿವ ಮತ್ತು ಶ್ರೀ ದುರ್ಗಾದೇವಿಯ ಮೂರ್ತಿ ಇದೆ. ಎಂಥ ಶಿಲೆ, ಎಂಥ ಬಂದೋಬಸ್ತಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಅದು ಬಾಯಲ್ಲಿ ಹೇಳಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೋಡಿ ಒಳಗಡೆ ಒಂದು ಅರ್ಧ ಗಂಟೆ ಕೂತು ಆ ನೆಮ್ಮದಿನ ಅನುಭವಿಸಿದವಾಗಲೇ ಗೊತ್ತಾಗೋದು. ಓಂ ಶ್ರೀ ಶಾರದಾಂಬಾಯೈ ನಮಃ. ಹಾಗೆ ಇಲ್ಲೊಂದು ದೇವಸ್ಥಾನ ಇದೆ, ಆದರೆ ಇಲ್ಲಿ ಹೆಸರು ಕೊಟ್ಟಿಲ್ಲ ಯಾವ ದೇವರಂತ. ಹಾಗೆ ನಮಸ್ತೆ. ಇಲ್ಲಿ ಇವರು ಮಲ್ಕೊಂಡಿದ್ದಾರೆ. ಪಾಪ ಊಟ ಆಯ್ತಾ ಇಲ್ಲೋ ಗೊತ್ತಿಲ್ಲ, ಬೇಡ ಡಿಸ್ಟರ್ಬ್ ಮಾಡೋದಲ್ವ. ಓಂ ಶ್ರೀ ಮಂಜುನಾಥ. ಓಂ ಶ್ರೀ ಶಾರದಾಂಬಾಯೈ ನಮಃ. ಇವರು ಜಗದ್ಗುರು ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು. ಹಾಗೆ ಇವರು ಜಗದ್ಗುರು ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು. ನೋಡಿ ಅವ್ರ ಕಣ್ಣಲ್ಲೆಲ್ಲ ಯಾವ ತೇಜಸ್ಸಿದೆ ಅಂತ.
ನಮಸ್ತೆ ಶ್ರೀ ಜಗದ್ಗುರು ಶ್ರೀ ನರಸಿಂಹ ಸ್ವಾಮಿಗಳಿಗೆ ನಮಸ್ಕಾರ. ಎಲ್ಲರೂ ನಮಸ್ಕಾರ ಮಾಡಿ. ಖುಷಿಯಾಗತ್ತೆ ನೋಡಿ, ಇವರ ದೃಷ್ಟಿ ನೋಡಿದ್ರೇ ನಮ್ಮ ಕಷ್ಟಗಳೆಲ್ಲ ಒಂದೇ ಸಲ ನಿವಾರಣೆ ಆಗಿಬಿಡುತ್ತೆ. ಹಾಗೆ ಇವ್ರದ್ದು ಕೂಡ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಕೂಡ ಅವರ ದೃಷ್ಟಿ, ಅವರ ಶಕ್ತಿ ಅಪಾರವಾದದ್ದು. ನಮಸ್ತೆ. ನೀವು ಕೂಡ ನಮಸ್ಕಾರ ಮಾಡಿ, ಎರಡು ಕೈ ಜೋಡಿಸಿ. ಹಾಗೆ ಇದು ಶಾರದಾಂಬ ಗುಡಿಯ ಎಡಗಡೆಯ ಭಾಗದಲ್ಲಿರುವಂತಹ ಗರ್ಭಗುಡಿಯ ಮೇಲ್ಗಡೆಯ ಭಾಗ ಕಾಣುವಂತಹ ಗೋಪುರ ಕಾಣುವಂತಹ ಜಾಗ. ಅಂಬವಿ ದೇವಿಗೆ ನಮಸ್ತೆ. ಹಾಗೆ ಇದು ಹಿಂಭಾಗ ಶಿವಲಿಂಗ ಇರುವಂತಹ ದೇವಸ್ಥಾನದ ಹಿಂಭಾಗ, ಶಿವಲಿಂಗ ಹಾಗೆ ದುರ್ಗಾದೇವಿ ಇರುವಂತಹ. ಹಾಗೆ ಇದು ಶ್ರೀ ಬಾಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಆಯಿತು, ಬಾಗಲು ಹಾಕ್ತಾ ಇದ್ದಾರೆ. ಹಾಗೆ ಆಚೆ ಕಡೆ ಕೂಡ ಕೆಲವು ದೇವಸ್ಥಾನ ಕೂಡ ಕಂಡು ಬರ್ತವೆ, ಹಳ್ಳದ ಆ ಕಡೆ. ಹಾಗೆ ಅಲ್ಲೆಲ್ಲ ಗುರುಗಳಿರುವಂತಹ ಜಾಗ ಆ ಕಡೆ. ಆಚೆ ಕಡೆ ಕೂಡ ಹೋಗಿ ಒಂದು ವಿಡಿಯೋನ ಮಾಡ್ತೇನೆ ಆಮೇಲೆ. ಹಾಗೆ ಇಲ್ಲಿ ಹಳ್ಳ. ಓಂ ಶ್ರೀ ಶಾರದಾಂಬಾಯೈ ನಮಃ. ಹರ ಹರ ಶಂಕರ ಹರ ಹರ ಶಂಕರ, ಶಿವ ಶಿವ ಶಂಕರ ಹರ ಹರ ಶಂಕರ, ಶಿವ ಶಿವ ಶಂಕರ. ಹಾಗೆ ಇದೇ ಜಾಗದಲ್ಲೇ ನೋಡಿ ಶ್ರೀ ಹಾವು, ನಾಗರ ಹಾವು, ಸರ್ಪ, ಕಪ್ಪೆಗೆ ಬಿಸಿಲಲ್ಲಿ ಆಶ್ರಯ ನೀಡಿರುವಂತಹ ಜಾಗ ಶೃಂಗೇರಿ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಚಿತ್ರಣ. ಅಂದರೆ ಆ ದಿನಗಳಲ್ಲಿ ಹಾವಿಗೂ ಕೂಡ ಕಪ್ಪೆಯ ಬಿಸಿಲಲ್ಲಿ ನರಳಾಡ್ತಿರೋದು ಗೊತ್ತಾಗಿ ಆಶ್ರಯ ಕೊಟ್ಟಿದೆ. ಓಂ ಶ್ರೀ ಶಾರದಾಂಬಾಯೈ ನಮಃ. ಓಂ ಶ್ರೀ ಶಾರದಾಂಬಾಯೈ ನಮಃ. ಶ್ರೀ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ತಮ್ಮ ದಿಗ್ವಿಜಯ ಯಾತ್ರೆಯಲ್ಲಿ ಶೃಂಗೇರಿಗೆ ಚಿತೈಸಿದಾಗ ಮನಸ್ಸಿಗೆ ಆಹ್ಲಾದಕರವಾದಾಗ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ತುಂಗಾ ನದಿಯ ತೀರದಲ್ಲಿ ಸರ್ಪವೊಂದು ಬಿಸಿಲಿನ ತಾಪದಲ್ಲಿ ಬಳಲುತ್ತಿದ್ದ ಕಪ್ಪೆಯೊಂದಕ್ಕೆ ನೆರಳು ನೀಡಲು ತನ್ನ ಹೆಡೆಯನ್ನು ಎತ್ತಿದ ಅಪೂರ್ವ ದೃಶ್ಯವನ್ನು ಕಂಡರು. ಸಹಜ ಶತ್ರುಗಳು ಪರಸ್ಪರ ಪ್ರೀತಿಯಿಂದ ಬಾಳುವ ಈ ಸ್ಥಾನವು ಕಶ್ಯಪ ಮಹರ್ಷಿಗಳ ಪುತ್ರರಾದ ವಿಭಾಂಡಕರು ಮತ್ತು ಪೌತ್ರರಾದ ಋಷ್ಯಶೃಂಗರು ತಪಸ್ಸನ್ನಾಚರಿಸಿದ ತಪೋಭೂಮಿಯಾಗಿದೆ ಎಂದೂರಿತು. 4 ಆಮ್ನಾಯ ಪೀಠಗಳಲ್ಲಿ ಮೊದಲನೆಯ ಪೀಠವಾದ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠವನ್ನು ಈ ಪವಿತ್ರ ಸ್ಥಳದಲ್ಲಿ ಸ್ಥಾಪಿಸಿ ತಮ್ಮ ಪ್ರಧಾನ 4 ಶಿಷ್ಯರಲ್ಲಿ ಪ್ರಮುಖರಾದ ಶ್ರೀ ಸುರೇಶ್ವರಾಚಾರ್ಯರನ್ನು ಮೊದಲನೆಯ ಪೀಠಾಧಿಪತಿಗಳನ್ನಾಗಿ ನೇಮಿಸಿದರು. ಖಂಡಿತ ಶ್ರೀ ಸುರೇಶ್ವರಾಚಾರ್ಯರಿಗೆ ನಮಸ್ಕಾರ. ಮೊದಲನೇದಾಗಿ ಅದೇ ನಿಮಗೆ ಮೊದಲನೇ ಗರ್ಭಗುಡಿಯಲ್ಲಿ ತೋರಿಸಿದ್ನಲ್ಲ ಶ್ರೀ ಸುರೇಶ್ವರಾಚಾರ್ಯರನ್ನು, ಅವರಲ್ಲಿ ಒಬ್ಬರು ಹೋದ ನೋಡಿ ಶ್ರೀ ಸುರೇಶ್ವರಾಚಾರ್ಯರು. ನೋಡ್ಕೊಂಬಿಡಿ ವೀಕ್ಷಕರೇ. ನಿಜ ಹೇಳಬೇಕಂದ್ರೆ ನಾನು ಎಷ್ಟೇ ಸಲ ಶೃಂಗೇರಿ ಬಂದರೂ ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡಿರಲಿಲ್ಲ. ಈ ಸಾರಿ ಬಂದಾಗ ವಿಡಿಯೋ ಮಾಡೋದರ ಮುಖಾಂತರ ಇದೆಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀನಿ, ಹಾಗೆ ನಿಮಗೂ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಜೊತೆ ಬರ್ತೇನೆ ವೀಕ್ಷಕರೇ. ಜೈ ಶ್ರೀ ಶಾರದಾಂಬ. ನಮಸ್ತೆ ಶ್ರೀ ಶಾರದಾಂಬ ಅವರಿಗೆ, ಹಾಗೆ ಶ್ರೀ ಶಂಕರಾಚಾರ್ಯರಿಗೆ, ಶ್ರೀ ಸುರೇಶ್ವರಾಚಾರ್ಯರಿಗೆ ನಮಸ್ತೆ.